ಆಚಾರ್ಯ ದೇವೋ ಭವ 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 ಆಚಾರ್ಯ ದೇವೋ ಭವ. ದಯವಿಟ್ಟು ಎಲ್ಲರೂ ನಿಂತು ಪರಮ ಪೂಜ್ಯರಿಗೆ ಗೌರವ ಸೂಚಿಸೋಣ. ಪೂಜ್ಯರು ಆಚಾರ್ಯ ದೇವೋ ಭವ ಆಚಾರ್ಯ ದೇವೋ ಭವ ಆಚಾರ್ಯ ದೇವೋ ಭವ आचार्य. उपस्थित स्वामीजींच्या हस्ते वक्फ बोर्ड हटाओ, वक्फ बोर्ड हटाओ. इकडे सगळ्या स्वामीजींना घ्या. भारत मातेच्या फोटोला वंदन करून सर्व स्वामीजी आसनस्थ होते. उपस्थित सर्व हिंदू बांधवांना ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹುಕ್ಕೇರಿ ಹಿರೇಮಠ ಮಾಡಿಕೊಳ್ಳಬೇಕು. बोलो भारत माता वंदे वंदे जय श्री राम जय श्री राम. ವೇದಿಕೆ ಮೇಲಿರುವಂತಹ ಹರ ಎಲ್ಲ ಹರ ಮಹಾರಾಜರಿಗೆ ಪೂಜ್ಯರಿಗೆ हर ಸಮಾಜದ हर ಪ್ರಮುಖರು ಪುಷ್ಪವನ್ನು ನೀಡುವ ಮುಖಾಂತರ बोलो ಸ್ವಾಗತ ಮಾಡಿಕೊಳ್ಳಬೇಕು. भारत ಶ್ರೀ माता ಶಿವಾಜಿ की ಶಾಪುರ್ಕರ್, ಶ್ರೀ ರಮೇಶ್ ಲದ್ದಡ್, ಬಿಪಿನ್ ಭಾಯಿ ಪಟೇಲ್, ಶ್ರೀ ಪಂಚಾಕ್ಷರಿ ಚೊನ್ನದ್, ಶ್ರೀ ಅಶೋಕ್ ಪೈ, ಶ್ರೀ ವಕ್ಫ್ ಕಾನೂನು ಮತ್ತು ದುಷ್ಪರಿಣಾಮದ ಕುರಿತು ಸಮಗ್ರ ಮಾಹಿತಿ ನೀಡಿದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ತೋರಿದ ಕನೇರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡೇಶ್ವರ ಸ್ವಾಮೀಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈ ಸಭೆಗೆ पंचाश्य वदनोद्भूतान् पंचतत्वादिनायकान् पंचब्रह्ममया नवमी पंचाचार्यान् ಜಗದ್ಗುರುನ್. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಬಹುಶಃ ಇವತ್ತಿನ ದಿನ ನಾವ್ಯಾರೂ ಖುಷಿಯಿಂದ ಕೂಡಿಲ್ಲ. ಯಾಕೆ ಕೂಡಿಲ್ಲ ಅಂತಂದ್ರೆ ಈ ದೇಶದೊಳಗೂ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸುವವರು ಸ್ವಾಮಿಗಳು. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸುವವರು ಸ್ವಾಮಿಗಳು. ರೈತರ ಕಣ್ಣಾಗ ನೀರು ಬಂತು ಅಂತಂದ್ರೆ ಎದ್ದು ನಿಲ್ಲವರು ಕೂಡ ಸ್ವಾಮಿಗಳನ್ನೇ. ಇಂಥ ಸಂದರ್ಭದೊಳಗೆ ರೈತರ ಭೂಮಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂದಾಗ ಸ್ವಾಮಿಗಳಾದವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಶೇಕೆ ಮಠ, ಸರ್ಕಾರಿ ಆಸ್ತಿ ಇವುಗಳಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ಭಾರತದಲ್ಲಿರುವವರೆಲ್ಲ ಪಕ್ಷಾತೀತವಾಗಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿ, ಇದು ಸರಿಯೇ? ಪಕ್ಷವನ್ನ ಬಿಡಿ. ನಾವೆಲ್ಲರೂ ಕೂಡ ಹಿಂದೂಗಳು ಅನ್ನುವ ಆತ್ಮಾಭಿಮಾನ ಎಲ್ಲರಲ್ಲಿ ಇರಲೇಬೇಕು. ಯಾಕಂತಂದ್ರೆ ನೀವು ಹೇಳಿದ್ರು ಹಿಂದೂಗಳೇ, ಹೇಳದಿದ್ರು ಹಿಂದೂಗಳೇ ಅಂದಮೇಲೆ ಎಲ್ಲರ ಬುಡಕ್ಕನೆ ಇವತ್ತು ಬೆಂಕಿ ಬಿದ್ದಿದೆ ಅಂತಂದ ಮೇಲೆ ಸ್ವಲ್ಪ ಆಲೋಚಿಸಿ. किंवा संसदेत वक्फ सुधारणा बिल जे मांडले गेले तेव्हा लोकांना वाटलं की बीजेपी आणि काँग्रेसवाल्यांचा काहीतरी चालू आहे. ಪ್ರತಿಯೊಬ್ಬರ ಮನೆಯಾಗೂ ಇದು ಅನ್ನಿಸ್ತಿತ್ತು, ಏನೋ ಬಿಜೆಪಿ ಅವ್ರದ್ದು ಕಾಂಗ್ರೆಸ್ನವ್ರದ್ದು ಏನೋ ನಡೆದೈತದು ಸಂಸತ್ನೊಳಗೆ ಜಗಳ ಅಂತ. ಅದಕ್ಕೆ ಆಮ್ಯಾಗ ಕರ್ನಾಟಕದೊಳಗ ಇಲ್ಲಿಯ ಮಂತ್ರಿಗಳು ಜಿಲ್ಲೆಗೆ ಹೋಗಿ ಎಲ್ಲ ಅಧಿಕಾರಿಗಳ ಮೀಟಿಂಗ್ ತಗೊಂಡು
ವಕ್ಫ್ ಭೂಮಿಯನ್ನು ಹೆಂಗ್ ಹುಡುಕಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಅದನ್ನೆಲ್ಲ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಕೆಲಸಕ್ಕೇನು ಹಚ್ಚಿದ್ರು, ಅವಾಗ ಎಲ್ಲರ ಕಾಲ ಕೆಳಗಿನ ಉಸುಗ ಸರಿಲಕ್ಕೆ ಹತ್ತು. ಅದಕ್ಕೆ ಯಾರೂ ಅಪವಾದ ಇಲ್ಲ. ಮಠ ಮಂದಿರಗಳು ಹೋಗ್ತಾ ಇವೆ, ರೈತರ ಅನ್ನದಾತನ ಭೂಮಿನೂ ಹೋಗ್ತಾ ಇದೆ, ಉದ್ಯೋಜಕರ ಉದ್ಯೋಗ ವ್ಯಾಪಾರ ಸ್ಥಾನಗಳು ಅದಕ್ಕೆ ಅಪವಾದ ಇಲ್ಲ. ಶಹರದಲ್ಲಿರುವಂಥವ್ರಿಗೂ ಸಹಿತ ನಮ್ಮ ಜಾಗ ಸುರಕ್ಷಿತ ಐತಿ ಅಂತ ಯಾರೂ ಎದಿ ತಟ್ಟಿ ಹೇಳ್ಕೊಳ್ಳೋ ಸ್ಥಿತಿ ಆಗಿಲ್ಲ. ನಾಳೆಗೆ ಮುಂಜಾನೆ ಏನಾಕತಿ ಯಾರಿಗೆ ಗೊತ್ತು ಅಂತನ ಎಲ್ಲರಿಗೂ ಭಯ ಹೊತ್ತು. ಈ ವಕ್ಫ್ ಕಾಯ್ದೆಯನ್ನ ಬ್ರಿಟಿಷರು ತಂದಿದ್ರು. ವಂಗಭಂಗದ ನಂತರ ಬಂಗಾಳ ವಿಭಜನೆ ಆಯಿತು. ಒಂದು ಸಣ್ಣ ಟ್ರಯಲ್ ನೋಡಿದ್ರು, ದೇಶ ಒಡೆಯಕ್ ಬರ್ತೈತೋ ಇಲ್ಲೋ ಅಂತ. ಬಂಗಾಳ ವಿಭಜನೆಯನ್ನ ಮಾಡಿದ ನಂತರ ಒಂದು ಸಣ್ಣ ಟ್ರಯಲ್ ಮಾಡಿದ್ರು, ಈ ವಕ್ಫ್ ಕಾಯ್ದೆಯನ್ನು ತಂದ್ರು. ಅದು ಮುಂದೆ ಕಾಲಕ್ಕೆ ತಿದ್ದುಪಡಿ ರಾಜ್ಯದಲ್ಲಿನ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿನ ರೈತರ ಸಮಸ್ಯೆ ಆಗಿರಬಹುದು, ರೈತರ ಭೂಮಿಯನ್ನು ಕಬಳಿಸೋದಾಗಿರಬಹುದು, ಮಠಮಾನ್ಯಗಳು, ಶಿಕ್ಷಣ ಸಂಸ್ಥೆಗಳು, ರುದ್ರಭೂಮಿ ಹಾಗೆ ಸರ್ಕಾರಿ ಜಾಗವನ್ನು ಆಸ್ತಿಯನ್ನು ಕಬಳಿಸುತ್ತಾ ಊರಿಗೂರೇ ನನ್ನದೆನ್ನುತ್ತಿರುವ ಒಂದು ವಕ್ಫ್ ಬೋರ್ಡ್ನ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಇವತ್ತು ನಾಗರಿಕ ಹಿತರಕ್ಷಣಾ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ಆತ್ಮೀಯ ಬಂಧುಗಳೇ, ತಾವುಗಳು ಈಗಾಗಲೇ ಗಮನಿಸಿದ ಹಾಗೆ ವಕ್ಫ್ ಬೋರ್ಡ್ನ ಕತೆ ಹೇಗಿದೆ ಆಗಿದೆ ಅಂತಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ, ವಕ್ಫ್ ಬೋರ್ಡ್ ಮುಟ್ಟದ ಸ್ವತ್ತಿಲ್ಲ, ಎಲ್ಲವೂ ನನ್ನದೇ ಅಂತ ಹೇಳಿ ಹೇಳ್ತಾ ಇವತ್ತು ರಾಜ್ಯದಲ್ಲಿ ತಿರುಗ್ತಾ ಇದೆ. ಇಂದು ವಿಜಾಪುರದಲ್ಲಿ ನೋಡಿದ ಹಾಗೆ ಅಲ್ಲಿನ ಸಾವಿರಾರು ರೈತರು ತಮ್ಮ ಜಮೀನಿನಲ್ಲಿ ಪಹಣಿಯಲ್ಲಿ ಚೆಕ್ ಮಾಡಿ ನೋಡಿದಾಗ ವಕ್ಫ್ ತನ್ನದು ಅಂತ ಹೇಳಿ ಅದರಲ್ಲಿ ಬಂದಿದೆ ಸ್ನೇಹಿತರೆ. ಇವತ್ತು ಯಾವುದೇ ರೈತರಿಗೆ ಒಂದು ಇಂಟಿಮೇಷನ್ ಅನ್ನು ಕೂಡ ನೀಡ್ತಾನೆ ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ. ಏನು ತಾವೆಲ್ಲರೂ ಕೂಡ ನೋಡಿರುವ ಹಾಗೆ ಅನ್ನ ಬೆಳೀತಿರ್ತಕ್ಕಂಥ ರೈತ ಇವತ್ತು ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಂತಿರುವಂತ ಸಂದರ್ಭದಲ್ಲಿ ಅವನನ್ನ ರೋಡಿಗೆ ಕರೆದು ಹೋರಾಟ ಮಾಡುವ ನಿಟ್ಟಿನಲ್ಲಿ ಅವನ ಕಣ್ಣಲ್ಲಿ ನೀರು ಹಾಕಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರ ವಕ್ಫ್ ಸಚಿವರು ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿನ ಸಂಗೊಳ್ಳಿ ರಾಯಣ್ಣ ಹುಟ್ಟಿರ್ತಕ್ಕಂತಹ ಬೈಲೊಂಗಲ ತಾಲೂಕಿನ ಸಂಗೊಳ್ಳಿಯ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆನೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಬಂದಿರತಕ್ಕಂಥದ್ದು, ಅಲ್ಲಿಯ ಗ್ರಾಮ ಪಂಚಾಯಿತಿಗೆ ಸೇರಿದಂತ ಒಂದು ರುದ್ರಭೂಮಿಯು ಸಹ ವಕ್ಫ್ ತನ್ನ ಆಸ್ತಿ ಅಂತ ಹೇಳಿ ಇವತ್ತು ನೋಂದಣಿ ಆಗಿದೆ. ಆ ಊರಿನ ಜನರು, ಅಲ್ಲಿಯ ಹಿರಿಯರು, ಸಮಾಜದ ಹಿರಿಯರು ಹೋಗಿ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಆ ಜಾಗವು ಕೂಡ ವಕ್ಫ್ ಆಸ್ತಿ ಆಗಿದೆ ಅಂತೇಳಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕಲಿತಕ್ಕಂಥ ಶಾಲೆ, ಆ ಶಾಲೆಯಲ್ಲಿ ಜಾಗದನ್ನು ಕೂಡ ಇವತ್ತೇನಾಗಿದೆ ಅಂದ್ರೆ ವಕ್ಫ್ನ ಆಸ್ತಿ ಆಗಿದೆ ಸ್ನೇಹಿತರೆ. ಬೆಳಗಾವಿಯಲ್ಲಿ ಇರ್ತಕ್ಕಂತಹ ರೈಲ್ವೆ ಜಾಗಗಳಾಗಿರ್ಬೋದು, ಡಿಫೆನ್ಸ್ ಲ್ಯಾಂಡ್ ಆಗಿರ್ಬೋದು, ಅದೇ ರೀತಿ ಆನಂದವಾಡಿ ಒಂದು ಸಮಸ್ಯೆ ಆಗಿರ್ಬೋದು, ವಿಜಯಪುರ, ಕಲಬುರಗಿ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಕೃಷಿ ಭೂಮಿ ಆಗಿರ್ಬೋದು, ಮಠ ಮಂದಿರಗಳಾಗಿರ್ಬೋದು, ಎಲ್ಲ ಆಸ್ತಿ ಉದ್ದಾರದಲ್ಲಿಯೂ ಕೂಡ ಇವತ್ತೇನ್ ಬರ್ತಾ ಇದೆ ಅಂತಂದ್ರೆ ವಕ್ಫ್ನ ಹೆಸರಿನಲ್ಲಿ ಇವತ್ತು ವಕ್ಫ್ ಆಸ್ತಿ ಅಂತ ಹೇಳಿ ಬರ್ತಾ ಇದೆ. ಇವತ್ತು ಬಿತ್ತನೆ ಮಾಡುವ ಕೃಷಿ ಭೂಮಿಯು ಸಹ ಇವತ್ತೇನಾಗಿದೆ ಅಂತಂದ್ರೆ ಇವತ್ತು ವಕ್ಫ್ನ ಆಸ್ತಿ ಅಂತ ಆಗಿದೆ ಸ್ನೇಹಿತರೆ. ಸರ್ಕಾರ ಇದರ ಮುಂದೆ ಅಸಹಾಯಕ ಆಗಿರುವುದು ಸರ್ಕಾರ ತುಷ್ಟೀಕರಣ ನೀತಿಗೆ ಇದೊಂದು ಸಾಕ್ಷಿಯಾಗಿದೆ.